ದಳಪತಿ ವಿಜಯ್ ರಾಜಕೀಯ ಹಾದಿಯಲ್ಲಿ ಸಾವಿನ ಸರಣಿ ಮುಂದುವರಿಯುವ ಒಂದಷ್ಟು ಇವತ್ತಿನ ಬೆಳವಣಿಗೆ ನಾವು ನೋಡ್ತಾ ಹೋದರೆ ಗಮನಿಸ್ತಾ ಹೋಗಬಹುದು. ಯಾಕಂದರೆ ಸೇಲಂ ಸಮಾವೇಶದಲ್ಲಿ ಮೃತ್ಯು ದೇವತೆಯ ಅಟ್ಟಹಾಸವನ್ನ ಮೆರೆದಿದ್ದಾಳೆ. ದಳಪತಿ ವಿಜಯ್ ರಾಜಕೀಯ ಹಾದಿಯಲ್ಲಿ ಸಾವಿನ ಸರಣಿ ಮುಂದುವರೆದಿದೆ. ಸೇಲಂ ಸಮಾವೇಶದಲ್ಲಿ ಮೃತ್ಯು ದೇವತೆಯ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ನಟ ವಿಜಯ್ ನೋಡೋದಕ್ಕೆ ಬಂದಂತ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ಈ ಟಿವಿಕೆ ಸಮಾರಂಭಗಳಲ್ಲಿ ಪದೇ ಪದೇ ಸಾವುಗಳು ಸಂಭವಿಸ್ತಾ ಇರುವುದು ಯಾಕೆ? ಸಭೆಯಲ್ಲಿ ಅಭಿಮಾನಿಯ ಪ್ರಾಣ ಪಕ್ಷಿಯ ಹಾರಿದ್ದಕ್ಕೆ ಕಾರಣ ಆದ್ರೂ ಏನು? ಇದು ನಿರ್ವಹಣಾ ವೈಫಲ್ಯವೇ ಅಥವಾ ವೃಥಾ ಆರೋಪವೇ? ದಳಪತಿ ವಿಜಯ್ ರಾಜಕೀಯ ಹಾದಿಯಲ್ಲಿ ಸಾವಿನ ಸರಣಿ. ಸೇಲಂ ಸಮಾವೇಶದಲ್ಲಿ ಮೃತ್ಯು ದೇವತೆಯ ಅಟ್ಟಹಾಸವನ್ನ ಮೆರೆದಿರುವಂಥದ್ದು. ನಟ ವಿಜಯ್ ಕಳೆದ ವರ್ಷ ಅಂದರೆ ತಮಿಳಿಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಆ ನಂತರದಲ್ಲಿ ಟಿವಿಕೆ ಸಮಾರಂಭಗಳಲ್ಲಿ ಹಿಂದೆ ನಡೆದಂತಹ ಒಂದು ಸಾವು ನೋವಿನ ಪ್ರಕರಣ ಇನ್ನು ಹಸಿರಾಗಿರುವಂತಹ ಸಂದರ್ಭದಲ್ಲೇ ಭೀಕರ ಕಾಲ್ತುಳಿತದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಿಂದೆ 38 ಮಂದಿ ಮೃತಪಟ್ಟಿದ್ದಂತಹ ಒಂದು ಕಹಿ ಪ್ರಸಂಗ ನಡೆದಿತ್ತು. ಅದ್ರ ಬೆನ್ನಲ್ಲೇ ಸೇಲಂನಲ್ಲಿ ನಡೆದಂತಹ ಸಮಾವೇಶದಲ್ಲಿ ನಟ ವಿಜಯ್ ಅವರ ಪಕ್ಷದ ಒಂದು ಸಮಾವೇಶದ ಸಂದರ್ಭದಲ್ಲಿ ಮೃತ್ಯು ದೇವತೆ ಮತ್ತೆ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ವಿಜಯ್ ನೋಡೋದಕ್ಕೆ ಬಂದಂತಹ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ದಳಪತಿ ವಿಜಯ್ ರಾಜಕೀಯ ಹಾದಿಯಲ್ಲಿ ಸಾವಿನ ಸರಣಿ ಮತ್ತೆ ಮುಂದುವರಿತಾ ಇರುವಂಥದ್ದು. ಸೇಲಂ ಸಮಾವೇಶದಲ್ಲಿ ಮೃತ್ಯು ದೇವತೆ ಅಟ್ಟಹಾಸವನ್ನ ಮೆರೆದಿದ್ದು ವಿಜಯ್ ನೋಡೋದಕ್ಕೆ ಬಂದಂತ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ಸಭೆಯಲ್ಲಿ ಶೋಕ ಸಾಗರ ಕಂಡು ಬರ್ತಾ ಇದೆ. ದಳಪತಿ ವಿಜಯ್ ಸುತ್ತ ಸಾವಿನ ಸುಳಿ ಹರಿದಾಡ್ತಾ ಇರುವಂಥದ್ದು. ಯಾಕಂದ್ರೆ ಟಿವಿಕೆ ಸಮಾರಂಭಗಳಲ್ಲಿ ಪದೇ ಪದೇ ಇಂಥ ಪ್ರಸಂಗಗಳು ನಡೀತಾ ಇರುವಂಥದ್ದು ಒಂದು ರೀತಿ ಬೇಸರವನ್ನು ತರಿಸುತ್ತೆ. ಅದರ ಜೊತೆಗೆ ಬಹುಶಃ ನೂಕುನುಗ್ಗಲು ಉಂಟಾಗಿ ಈ ರೀತಿಯ ಒಂದು ದುರಂತ ಸಂಭವಿಸ್ತಾ ಅಥವಾ ಇದು ನಿರ್ವಹಣಾ ವೈಫಲ್ಯವ? ದಳಪತಿ ವಿಜಯ್ ರಾಜಕೀಯ ಹಾದಿಯಲ್ಲಿ ಸಾವಿನ ಸರಣಿ. ಹಿಂದೆ ಭೀಕರ ಕಾಲ್ತುಳಿತದಲ್ಲಿ ಹಿಂದೆ ಇದೇ ರೀತಿ ನಟ ವಿಜಯ್ ಅವರ ಒಂದು ಸಮಾರಂಭದಲ್ಲಿ ಅಥವಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಂಥ ಲಕ್ಷಾಂತರ ಸಂಖ್ಯೆಯ ಜನ ಆ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾದಂತಹ ವೇಳೆ ಸುಮಾರು 38ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಹಲವರು ನೂರಾರು ಮಂದಿ ಗಾಯಗೊಂಡಿದ್ದಂತಹ ಪ್ರಸಂಗ ನಡೆದಿತ್ತು. ಅದರ ಬೆನ್ನಲ್ಲೇ ನಟ ವಿಜಯ್, ತಮಿಳಿನ ಖ್ಯಾತ ನಟ ಸೂಪರ್ ಸ್ಟಾರ್ ವಿಜಯ್, ಏಕೆಂದರೆ ತಮ್ಮ ಕನಸಿನ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಅನ್ನುವಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಮತ್ತೊಂದು ಸಮಾವೇಶವನ್ನು ಸೇಲಂನಲ್ಲಿ ಹಮ್ಮಿಕೊಂಡಿದ್ರು. ಇನ್ನೇನು ತಮಿಳುನಾಡು ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಅಂತಹ ಸಂದರ್ಭದಲ್ಲೇ ತಮ್ಮ ಪಕ್ಷದ ಪ್ರಚಾರ ಕಾರ್ಯದ ನಿಮಿತ್ತ ಸೇಲಂನಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಂತಹ ಸಂದರ್ಭ ಟಿವಿಕೆ ಸಮಾರಂಭದಲ್ಲಿ, ಟಿವಿಕೆಯ ಸಮಾವೇಶದಲ್ಲಿ ಮೃತ್ಯು ದೇವತೆ ಮತ್ತೆ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಸಭೆಯಲ್ಲಿ ಅಭಿಮಾನಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ವಿಜಯ್ ನೋಡೋದಕ್ಕೆ ಬಂದಂತಹ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ದಳಪತಿ ವಿಜಯ್, ಯಾಕಂದರೆ ವಿಜಯ್ ಒಂದು ಸಮಾರಂಭದಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ ಅಂತಂದರೆ ಲಕ್ಷಾಂತರ ಜನ ಸೇರ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಒಂದು ಪಕ್ಷ ಕಟ್ತಾರೆ ಅಂದಾಗ ಸಹಜವಾಗಿಯೇ ಆ ಕುತೂಹಲ ಇದ್ದೇ ಇರುತ್ತೆ. ಮತ್ತು ನಟ ವಿಜಯ್ ಅವರು ಸಿನಿಮಾಗಳಲ್ಲಿ ಅಭಿಮಾನಿಗಳನ್ನು ರಂಜಿಸ್ಕೊಂಡು ಬಂದಂತಹ ವಿಜಯ್ ಪಕ್ಷವನ್ನು ಕಟ್ಟಿದಂತಹ ಸಂದರ್ಭ, ಪಕ್ಷವನ್ನು ಬಹುಶಃ ಈ ಒಂದು ಚುನಾವಣೆಯಲ್ಲಿ ಮತ್ತಷ್ಟು ಬಲವರ್ಧನೆ ಮಾಡಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಸಮಾವೇಶವನ್ನು ಹಮ್ಮಿಕೊಳ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ವಿ. ಇದೆಲ್ಲದರ ಬೆಳವಣಿಗೆ ನಡುವೆ ಸೇಲಂನಲ್ಲೇ ಹಮ್ಮಿಕೊಂಡಿದ್ದಂಥ ಸಮಾವೇಶ, ಯಾಕಂದರೆ ಹಿಂದೆ ನಡೆದಂಥ ಘಟನಾವಳಿಗಳು ಮತ್ತೆ ಮರುಕಳಿಸಬಾರ್ದು, ಹಿಂದೆ ನಡೆದಂಥ ಒಂದು ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ಕಾರಣಕ್ಕೆ ನಟ ವಿಜಯ್ ಅವರು ಬಹಳ ಒಂದು ಸೂಕ್ತ ಬಿಗಿ ಬಂದೋಬಸ್ತ್ ನಡುವೆ ಸಮಾವೇಶವನ್ನು ಹಮ್ಮಿಕೊಳ್ತಾರೆ. ಮತ್ತು ಆಯ್ದ ಇಂತಿಷ್ಟೇ ಜನ ಮಾತ್ರ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಈ ಸಮಾವೇಶದಲ್ಲಿ ಸುಮಾರು 5,000 ಮಂದಿಗೆ ಆಹ್ವಾನ ಕೂಡ ಹೋಗಿರುತ್ತೆ.
ಆದರೆ ಇದರ ನಡುವೆ ಕೂಡ ನಿರೀಕ್ಷೆಗೂ ಮೀರಿ ಅಪಾರ ಪ್ರಮಾಣದಲ್ಲಿ ಜನ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ, ಜಮಾಯಿಸ್ತಾರೆ. ಅಂಥ ಸಂದರ್ಭದಲ್ಲೇ ಆಗಿರುವಂತಹ ಒಂದು ಅವಘಡ ಇದು. ಓರ್ವ ವ್ಯಕ್ತಿ ಮೊದಲೇ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಓರ್ವ ವ್ಯಕ್ತಿ ವಿಜಯ್ ನೋಡೋದಕ್ಕೆ ಅಂತ ಬಂದಿರ್ತಾರೆ. ನಟ ವಿಜಯ್ ಅವರನ್ನು ಕಣ್ತುಂಬಿಕೊಳ್ಳಬೇಕು, ಹತ್ತಿರದಿಂದ ನೋಡಬೇಕು ಅಂತ ಬಂದಿರ್ತಾರೆ. ಅಂಥ ಸಂದರ್ಭದಲ್ಲೇ ಮೊದಲೇ ಆಂಜಿಯೋಗ್ರಾಮ್ ಕೂಡ ಆಗಿರುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ಅವರು ಕುಸಿತಗೊಂಡು ಸಾವನ್ನಪ್ಪಿದ್ದಾರೆ. ರಾಜಕೀಯ ಪಕ್ಷ ಕಟ್ಟಿದ ವಿಜಯ್ ವಿರುದ್ಧ ಷಡ್ಯಂತ್ರ ಏನಾದರೂ ನಡೀತಾ ಇದೆಯಾ? ದಳಪತಿ ಇಮೇಜ್ಗೆ ಧಕ್ಕೆ ತರುವುದಕ್ಕೆ ವಿರೋಧಿಗಳು ಸ್ಕೆಚ್ ಹಾಕಿದ್ದಾರೆ. ಸಂದೇಹದ ಸುಳಿಯಲ್ಲಿ ರಾಜಕೀಯ ಎಂಟ್ರಿ. ಪ್ರತಿಯೊಂದು ಸಭೆಯಲ್ಲೂ ಕೂಡ ಅನಾಹುತಗಳು ಆಗ್ತಾ ಇರೋದಾದ್ರೂ ಯಾಕೆ? ಇದು ಕಾಕತಾಳೀಯವೋ ಅಥವಾ ಸಂಚೋ ಅಥವಾ ನಿರ್ಲಕ್ಷ್ಯವೋ? ಗದ್ದಲ ಸೃಷ್ಟಿ ಮಾಡುವುದಕ್ಕೆ ಅದೃಶ್ಯ ಕೈಗಳು ಕೆಲಸವನ್ನೇನಾದರೂ ಮಾಡ್ತಾ ಇದೆಯಾ? ವಿಜಯ್ ಸಭೆಗಳಲ್ಲಿ ಗೊಂದಲ ಮೂಡಿಸುವುದಕ್ಕೆ ಇಂಥ ಒಂದು ವ್ಯವಸ್ಥಿತ ಸಂಚೇನಾದರೂ ನಡೀತಾ ಇದೆಯಾ? ದಳಪತಿ ಎಂಟ್ರಿಗೆ ಕಂಟಕ ಎದುರಾಯ್ತಾ? ಸಮಾರಂಭಗಳಲ್ಲಿ ಶವ ಬೀಳುವಂತೆ ಮಾಡಲಾಗ್ತಾ ಇದೆಯಾ? ವಿಜಯ್ ಅವರನ್ನ ಕಟ್ಟಿ ಹಾಕುವಂತಹ ಒಂದು ಪ್ಲಾನ್ ಏನಾದರೂ ಇದೆಯಾ? ಅಭಿಮಾನಿಗಳ ಭಕ್ತಿಯೋ ಅಥವಾ ಜೀವಕ್ಕೆ ಕುತ್ತೋ? ಹೃದಯಾಘಾತದಿಂದ ಸಾವನ್ನಪ್ಪಿದರೆ ವಿಜಯ್ ಏನ್ ಮಾಡೋಕ್ಕಾಗತ್ತೆ? ಹದ್ದಿನ ಕಣ್ಣಿಟ್ಟಿರುವಂತಹ ವಿರೋಧಿ ಪಡೆಗಳಿಗೆ ಈ ಸಾವುಗಳೇ ಅಸ್ತ್ರ ಆಗ್ತಾ ಇದೆಯಾ? ರಾಜಕೀಯ ಪಕ್ಷ ಕಟ್ಟಿದ ವಿಜಯ್ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದೆಯಾ? ದಳಪತಿ ಇಮೇಜ್ಗೆ ಧಕ್ಕೆ ತರುವುದಕ್ಕೆ ವಿರೋಧಿಗಳು ಸ್ಕೆಚ್ ಹಾಕಿದ್ದಾರೆ. ತಮಿಳಿಗ ವೆಟ್ರಿ ಕಳಗಂ ಅನ್ನುವಂತಹ ಹೆಸರಲ್ಲಿ ಪಕ್ಷವನ್ನ ಕಳೆದ ವರ್ಷ ಘೋಷಣೆ ಮಾಡಿದ್ರು ವಿಜಯ್. ಪಕ್ಷಕ್ಕೆ ಚಿಹ್ನೆ, ಬಾವುಟ ಎಲ್ಲವನ್ನೂ ಕೂಡ ಪ್ರದರ್ಶಿಸಿದ್ರು. ಅನೇಕ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ರು. ಹಿಂದೆ ನಡೆದಂಥ ಅವಘಡದಲ್ಲಿ ಸುಮಾರು 38ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. ಹಲವರು ಗಂಭೀರ ಗಾಯಗೊಂಡಿದ್ದಂಥ ಪ್ರಸಂಗಗಳು ನಡೆದಿತ್ತು. ಅಂಥ ಅಹಿತಕರ ಘಟನೆ ಮತ್ತೆ ಮರುಕಳಿಸಬಾರದು ಅಂತ ಮುನ್ನೆಚ್ಚರಿಕೆಯನ್ನು ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ಇವತ್ತು ಸೇಲಂನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಜನಸಾಗರವೇ ನೆರೆದಿತ್ತು. ಇಂತಹ ಸಂದರ್ಭದಲ್ಲಿ ನಟ ವಿಜಯ್ ಅವರನ್ನು ಬಹಳ ಹತ್ತಿರದಿಂದ ನೋಡಬೇಕು ಅಂತ ಆಗಮಿಸಿದ್ದಂತಹ ಓರ್ವ ಅಭಿಮಾನಿ ಈ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಆದರೆ ಇದೆಲ್ಲ ಬೆಳವಣಿಗೆ ನಡುವೆ ದಳಪತಿ ಎಂಟ್ರಿಗೆ ಎದುರಾಗ್ತಾ ಇರುವಂಥ ಕಂಟಕ ಆದರೂ ಏನು? ಸಮಾರಂಭಗಳಲ್ಲಿ ಶವ ಬೀಳುವಂತೆ ಮಾಡಲಾಗ್ತಾ ಇದೆಯಾ? ವಿಜಯ್ ಅವರನ್ನ ಈ ಮೂಲಕ ಕಟ್ಟಿ ಹಾಕಬೇಕು. ಯಾಕಂದ್ರೆ ವಿಧಾನಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ವಿಜಯ್ ಅವರ ಈ ಸಮಾವೇಶಗಳಲ್ಲಿ ಆಗುವಂಥ ಅವಘಡಗಳು ವಿಜಯ್ ಅವರಿಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆ ಏನಾದರೂ ಇರಬಹುದಾ? ಸೊ ಅಂಥ ಒಂದು ಸೆಟ್ ಬ್ಯಾಕನ್ನು ತಂದೊಡ್ಡಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದಷ್ಟು ವ್ಯವಸ್ಥಿತ ಸಂಚುಗಳನ್ನು ರೂಪಿಸಲಾಗ್ತಾ ಇದೆಯಾ ಅಥವಾ ಷಡ್ಯಂತ್ರ ಏನಾದರೂ ನಡೀತಾ ಇದೆಯಾ? ರಾಜಕೀಯ ಪಕ್ಷ ಕಟ್ಟಿದ ವಿಜಯ್ ಇಮೇಜ್ಗೆ ಧಕ್ಕೆ ತರೋದಕ್ಕೆ ವಿರೋಧಿಗಳು ಮಾಡ್ತಾ ಇರುವಂತಹ ಸಂಚ ಇದು. ಸಂದೇಹದ ಸುಳಿಯಲ್ಲಿ ರಾಜಕೀಯ ಎಂಟ್ರಿ. ಇದು ಪ್ರತಿಯೊಂದು ಸಭೆಯಲ್ಲೂ ಕೂಡ ಅನಾಹುತಗಳಾಗ್ತಾ ಇರುವುದಕ್ಕೆ ಸಹಜವಾಗಿಯೇ ಇಂಥ ಅನೇಕ ಅನುಮಾನಗಳು ಕಾಡುತ್ತೆ. ಇದು ಕಾಕತಾಳೀಯವೋ ಅಥವಾ ಸಂಚೋ ಅಥವಾ ನಿರ್ಲಕ್ಷ್ಯವೋ ಅಥವಾ ಗದ್ದಲ ಸೃಷ್ಟಿ ಮಾಡೋದಕ್ಕೆ ಅದೃಶ್ಯ ಕೈಗಳೇನಾದರೂ ಕೆಲಸ ಮಾಡ್ತಾ ಇವೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.